ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಅದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾವುದಪ್ಪ ಅಂತ ಅಂದರೆ ಐಫೋನ್ 15. ತುಂಬ ದಿನದಿಂದ ಆಸೆ ಇತ್ತು ಈ ಫೋನ್ ತೊಗೋಬೇಕು ಅಂತ ಹೇಳಿ. ಇವಾಗ ಫ್ಲಿಪ್ಕಾರ್ಟಲ್ಲಿ ಆಫರ್ ಬಿಟ್ಟಿದ್ದಾರಲ್ಲ, ಬಿಗ್ ಬಿಲಿಯನ್ ಡೇಸ್ ನಡೀತಾ ಇದೆ. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಒಂದು 30,000 ಕಡಿಮೆಗೆ ಸಿಕ್ತು. ಹಾಗಾಗಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಡಿಮೆಗೆ ಸಿಕ್ತು ಆಫರ್ ಇದ್ದಿದ್ದರಿಂದ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಕೂಡ ಮಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಐಫೋನ್ ಕ್ರೇಜ್ ಅಂತ ಏನಿಲ್ಲ, ಇಷ್ಟು ಕಾಸ್ಟ್ಲಿ ಫೋನ್ ಯೂಸ್ ಮಾಡಬೇಕು ಅಂತ ಏನು ಅದಕ್ಕೋಸ್ಕರ ತೊಗೋಬೇಕು ಅಂತ ಹೇಳಿ ತೊಗೊಂಡಿಲ್ಲ. ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಸರಿ ಇರಲ್ಲ ಅಂತ ಅನಿಸುತ್ತೆ. ಏನಾದರೂ ರೀಸನ್ ಇದ್ದರೆ ಮಾತ್ರ ಮಾಡಬೇಕಂತ ಹೇಳಿ. ಹಾಗಂತ ಎಲ್ಲರೂ ಇದೇ ಫೋನ್ ತೊಗೋಬೇಕು ಅಂತ ಅಲ್ಲ. ಸೊ ಇಷ್ಟ ಇರೋರು ತೊಗೋಬೋದು. ಈ ಸಲ ಅಂತೂ ತುಂಬ ಪರ್ಚೇಸ್ಗಳನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 30-40 ಮೇಲೆ ನಮ್ಮ ಸೈಡಲ್ಲೇ ಒಂದು 30-40 ಫೋನ್ ಡೆಲಿವರಿ ಕೊಟ್ಟು ಹೋಗಿದ್ದೀವಿ ಅಂತ ಅವರು ಕೂಡ ಹೇಳ್ತಾಯಿದ್ರು. ಅಂದರೆ ನಮಗೆ ಫೋನ್ ಡೆಲಿವರಿ ಕೊಡೋದಕ್ಕೆ ಬಂದ್ರಲ್ಲ, ಸೊ ಅವರು. ಸೊ ಹಾಗಾಗಿ ಈ ಸಲ ತುಂಬ ಪರ್ಚೇಸ್ ಮಾಡಿದ್ದಾರೆ. ಫ್ಲಿಪ್ಕಾರ್ಟಿಂದ ಎಲ್ರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐಫೋನ್ ಇಷ್ಟಪಡೋರಿಗೆ ತುಂಬಾ ಯೂಸ್ ಆಗಿದೆ ಈ ಬಿಗ್ ಬಿಲಿಯನ್ ಡೇಸಲ್ಲಿ. ನಾವಿದನ್ನು ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಕೆಲವ್ರಿಗೆ ಏನಂದರೆ ತುಂಬ ಭಯ ಇರುತ್ತೆ. ಇವಾಗ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಭಯ ಇರುತ್ತೆ, ಡಿಫೆಕ್ಟಿವ್ ಐಟಮ್ಸ್ ಬರುತ್ತೆ ಅಥವಾ ಯೂಸ್ಡ್ ಆಗಿರೋದು, ಈ ಥರ ಎಲ್ಲ ಭಯ ಇರುತ್ತೆ. ನನಗೆ ತಿಳಿದಿರೋ ಪ್ರಕಾರ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ, ನೀವು ಫೋನ್ನ ಅಂದರೆ ಐಫೋನ್ನ ಪರ್ಚೇಸ್ ಮಾಡಿದಾಗ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ನೀವು ಗೂಗಲ್ಗೆ ಹೋಗಿ ಅದರಲ್ಲಿ ಐಫೋನ್ ಸೀರಿಯಲ್ ಚೆಕ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ಗೆ ಹೋಗಿ ಸೀರಿಯಲ್ ನಂಬರ್ನ ಇಲ್ಲಿ ಕೊಟ್ಟಿರ್ತಾರೆ ಬಾಕ್ಸಲ್ಲಿ. ಇಲ್ಲಿ ಕೆಳಗಡೆ ಬಾರ್ಕೋಡ್ ಹತ್ರ ಇಲ್ಲಿ ಇರುತ್ತೆ ಸೀರಿಯಲ್ ನಂಬರು. ಸೊ ಅದನ್ನು ನೀವು ಹಾಕಿದ್ರೆ ಅದರಲ್ಲಿ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೂಗಲಲ್ಲಿ ತೋರಿಸುತ್ತೆ. ಅದರಿಂದ ಗೊತ್ತಾಗುತ್ತೆ. ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಹೊಸ ಫೋನೇನೆ, ಅಂದರೆ ಅದೆಲ್ಲೂ ರಿಜಿಸ್ಟರ್ ಆಗಿರಲ್ಲ. ಸೊ ಆರಾಮಾಗಿ ನೀವು ಬೈ ಮಾಡ್ಬೋದು. ಅಕಸ್ಮಾತ್ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ತೋರಿಸ್ಬಿಡುತ್ತೆ ರಿಜಿಸ್ಟರ್ ಆಗಿದೆ ಅಂತ. ಸೊ ಆವಾಗ ನೀವು ರಿಟರ್ನ್ ಹಾಕೋದು ಇಲ್ಲ ಬೇರೆ ಪ್ರಿಕಾಷನ್ಸ್ನ ನೀವು ತೊಗೊಬೋದು. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅನ್ಬಾಕ್ಸಿಂಗ್ ಅವರೇ ಮಾಡ್ತಾರೆ. ಅನ್ಬಾಕ್ಸ್ ಮಾಡಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊಬೇಕು ನಮ್ಮ ಸೇಫ್ಟಿಗೆ. ಅಂದರೆ ಐಫೋನ್ ತಂದಿದ್ದಾರೆ ಅಥವಾ ನಾನು ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ದೆ, ಒಂದು ಸೋಪನ್ನ ಇಟ್ಬಿಟ್ಟು ಐಫೋನ್ ಬಾಕ್ಸ್ ಒಳಗಡೆ, ಸೊ ಅದನ್ನು ಕೊಟ್ಬಿಟ್ಟಿದ್ರು. ಅದು ಅವಾಗೆಲ್ಲ ತುಂಬ ಟ್ರೋಲೆಲ್ಲ ಆಗಿತ್ತು. ಅದು ಅಂದರೆ ಆನ್ಲೈನ್ ಐಟಮ್ಸ್ ಚೆನ್ನಾಗಿರೋದು ಬರೋದಿಲ್ಲ, ಸೊ ಆ ಥರ ಎಲ್ಲ. ಸೊ ಹಾಗಾಗಿ ನಿಮಗೂ ಅದೇ ಥರ ಬರುತ್ತೆ ಅಂತಲ್ಲ, ಬಟ್ ಸೇಫ್ಟಿಗೆ ನಾವು ವಿಡಿಯೋ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಕೂಡ ಮಾಡ್ಕೊಂಡಿದ್ದೆ. ಇದು ನಾವು ಪರ್ಚೇಸ್ ಮಾಡಿರೋಂಥ ಐಫೋನ್ 15 ಮ್ಯಾಕ್ಸು ಅಲ್ಲ, ಪ್ರೋನು ಇಲ್ಲ, ಜಸ್ಟ್ ಐಫೋನ್ 15 ಅಷ್ಟೇ. ಸೊ ನಮ್ಮ ಬಜೆಟ್ಗೆ ತಕ್ಕಾಗಿ ಯಾವ ಫೋನ್ನ ನಾವು ಪರ್ಚೇಸ್ ಮಾಡ್ಬೋದು ಆ ಫೋನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಐಫೋನಲ್ಲಿ ಯಾವ್ದು ಪರ್ಚೇಸ್ ಮಾಡ್ಬೋದೋ ಅದನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ನಾನು ಆಲ್ರೆಡಿ ಅನ್ಬಾಕ್ಸ್ ಆಗೋಗಿತ್ತಲ್ಲ, ಹಾಗಾಗಿ ಫೋನ್ಗೆ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅಲ್ವಾ. ಇಷ್ಟು ಕಾಸ್ಟ್ಲಿ ಫೋನ್ ತೊಗೊಂಡು ಸ್ವಲ್ಪ ಪ್ರೊಟೆಕ್ಷನ್ ಸ್ಕ್ರೀನ್ ಗಾರ್ಡ್ಸ್ ಎಲ್ಲ ಹಾಕ್ಸ್ಲಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಆದರೆ ಸುಮ್ಮನೆ ನಮಗೆ ಬೇಜಾರಾಗುತ್ತೆ. ಹಾಗಾಗಿ ಆಲ್ರೆಡಿ 2 ಡೇಸ್ ಬ್ಯಾಕೇನೆ ನಾನು ಹೋಗಿ ಬ್ಯಾಕ್ ಕೇಸು, ಸ್ಕ್ರೀನ್ ಗಾರ್ಡು ಹಾಗೆ ಕ್ಯಾಮ್ರಾ ಪ್ರೊಟೆಕ್ಟರು ಇದೆಲ್ಲ ಹಾಕಿಸ್ಕೊಂಡು ಬಂದಿದ್ದೀನಿ. ಸೊ ನೋಡಿ, ಈ ಥರ ಇದೆ ಇವಾಗ ಫೋನು. ಆಲ್ರೆಡಿ ಎಲ್ಲ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ನಾನು. ಮತ್ತು ನಾನು ಚಾರ್ಜರ್ ಕೂಡ ತೊಗೊಂಡೆ. ಇದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಬಟ್ ಇದಕ್ಕೂ ದಸರಾದಲ್ಲಿ ಆಫರ್ ಇತ್ತು. ಇದು ಪ್ರೈಸ್ ಬಂದು 1900 ರುಪೀಸ್ ಇದೆ, ಬಟ್ ನಮಗೆ 1500 ರುಪೀಸ್ಗೆ ಸಿಕ್ತು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಹಾಗೆ ಈ ಪ್ರೊಟೆಕ್ಟರು, ಕ್ಯಾಮ್ರಾ ಪ್ರೊಟೆಕ್ಟರು ಮತ್ತು ಸ್ಕ್ರೀನ್ ಗಾರ್ಡು ಇದೆಲ್ಲನೂ, ಬ್ಯಾಕ್ ಕೇಸು ಇದೆಲ್ಲನೂ ನಾವು ಅಂಗಡಿಲೇ ಪರ್ಚೇಸ್ ಮಾಡಿದ್ದು. ಫೋನ್ ಮಾತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಅಷ್ಟೇ. ಸೊ ಹಾಗೆ ಒಂದು ಸೈಕಲ್ ಕೂಡ ಪರ್ಚೇಸ್ ಮಾಡಿದ್ದೀವಿ ಫ್ಲಿಪ್ಕಾರ್ಟಲ್ಲೇ, ಅದು ಆಫರಲ್ಲೇ. ಬೇಕಿದ್ರೆ ನಿಮಗೆ ಈ ಫೋನು ಹಾಗೆ ಸೈಕಲ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ.
ಆಲ್ಮೋಸ್ಟ್ ನಾನು ಹೇಳ್ಬೇಕಂದ್ರೆ ಈ ವಿಡಿಯೋ ಬರೋ ಅಷ್ಟರಲ್ಲಿ ಬಿಗ್ ಬಿಲಿಯನ್ ಡೇಸ್ ಆಫರೇ ಮುಗ್ದೋಗಿರುತ್ತಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನೀವು ಚೆಕ್ ಮಾಡೋ ಅಥವಾ ತಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡ್ಬೋದು. ನಾವು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.